ಇವತ್ತು ನಾವು ಗಂಡನ್ನ ಬೆಂಡೆತ್ತು ಪ್ರೋಗ್ರಾಮ್ ಬಗ್ಗೆ ಮಾತಾಡೋದಕ್ಕೆ ಮೀಟಿಂಗ್ ಸೇರಿದ್ವಿ. ಈ ರೌಡಿ ಯಾರು? ಈ ರೌಡಿನೇ ಲೈವ್ ಎಕ್ಸಾಂಪಲ್. ಇವನೇನ್ ಮಾಡಿದಾನೆ? ಇವನು 3 ಜನನ ಮದ್ವೆ ಆಗಿದ್ದಾನೆ. 3 ಸತಿ ಮದ್ವೆ ಆಗಿದಾನ? ಈ ಮನುಷ್ಯ ಸುಳ್ಳು ಹೇಳಿ ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ 3 ಜನ ಹುಡುಗಿರನ್ನ ಮದ್ವೆ ಆಗಿದ್ದಾನೆ. ಆದ್ರೆ ನಮ್ಮ ವಂಶದಲ್ಲಿ 5 ಜನನ ಮದ್ವೆ ಆಗ್ಬೋದಲ್ಲ ಅದಕ್ಕೆ? ನಮ್ಮನೆ ವಿಷಯ ಬೇರೆ, ಮೀಟಿಂಗ್ ವಿಷಯ ಬೇರೆ ಅಲ್ವಾ ಪದ್ಮಜ? ಹೌದೌದು, ಹೆಣ್ಮಕ್ಳು ಅವಲೇನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಲ್ವಾ ಅನುಷಾ? ಹೆಣ್ಣು ಅಶಸ್ಲು ಒಂಟಿಯಾಗಿ ಬದುಕಿರಕ್ಕಾಗಲ್ಲ ಅಂತ ಇವರು ಹೆಚ್ಚೋಗ್ಬಿಟ್ಟಿದ್ದಾರೆ. ಇಂಥವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಲೇಬೇಕು. ಎಲ್ಲರ ಮನೆ ದೋಸೆ ತೂತು, ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಸಮಸ್ಯೆ ಇರುತ್ತಪ್ಪ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಹೇಳೋ, ಯಾಕೆ 3 ಜನ ಹುಡುಗಿರ್ನ ಮದ್ವೆ ಆದೆ? ಹುಡುಗಿರು ಇಷ್ಟಪಟ್ರು ಮದ್ವೆ ಆದೆ. ನೀವು ಒಪ್ಪಿದ್ರೆ ನಿಮ್ಮನ್ನು ಮದ್ವೆ ಆಗ್ತೀನಿ. ಬಿಟ್ಟಾದ್ರೆ ನೋಡು, ಬಾಯಲ್ಲಿರೋ ಹಲ್ಗಳೆಲ್ಲ ಉದ್ರೋಗ್ಬಿಡ್ಬೇಕು. ಯಾರ ಹತ್ರ ಮಾತಾಡ್ತಾ ಇದೀಯ ನೀನು? ನೀನ್ ಮದ್ವೆ ಆಗಿರೋ ಹುಡುಗಿನ ಏನಾದ್ರೂ ಕಂಪ್ಲೇಂಟ್ ಕೊಟ್ರು ಅಂದ್ರೆ ಪೊಲೀಸ್ ಸ್ಟೇಷನ್ ಹೋಗ್ಬೇಕಾಗತ್ತೆ. ಸಾಕು ಸುಮ್ನಿರ ಮಾಡಿ. ನನ್ 3 ಜನ ಇರ್ತಿರು ಬೋ ಪ್ರೀತಿ ಮಾಡ್ತಾವ್ರೆ, ಯಾರು ಕಂಪ್ಲೇಂಟ್ ಕೊಡಕ್ಕಿಲ್ಲ. ಯಾಕೋ ಸಾಧ್ಯ ಇಲ್ಲ? ಈ ವಿಷಯನ ಟಿವಿಲಿ ದೊಡ್ಡ ನ್ಯೂಸ್ ಮಾಡ್ಬಿಡ್ತೀನಿ. ಸಾಕು ಕಂಡಿನಿ, ಕೂತ್ಕೊಳ್ಳ ಮಾಡಿ. ನನ್ ಗಡ್ಡ ನೋಡಿ ಹುಡುಗಿರೆಲ್ಲ ನನ್ನ ಹಿಂದೆ ಬೀಳ್ತಾರೆ. ಮದ್ವೆ ಆಗು ಅಂತ ಹಿಂಸೆ ಮಾಡ್ತಾರೆ. ಈಗಲೇ 3 ಮದ್ವೆ ಆಗಿವನಿ, ಇನ್ನೂ 2 ಆಗ್ಬೇಕು ಅಂತೀವನಿ. ಏನ್ ಮಾಡ್ಕೊತೀರ ನೀವು? ನಿನ್ ಗಡ್ಡ ನೋಡಿ ತಾನೆ ಹುಡುಗಿಯರ್ ಹಿಂದೆ ಬೀಳೋದು. ನಿನ್ ಗಡ್ಡನೇ ನುಣ್ಣಗ್ ಬೋಳಿಸ್ಬಿಡ್ತೀವಿ, ಆಗ ಹುಡುಗಿಯರ್ ಹೇಗೆ ಹಿಂದೆ ಬೀಳ್ತಾರೆ ಅಂತ ನಾವು ನೋಡ್ತೀವಿ. ನನ್ ಗಡ್ಡೆ ತಂಟೆಗೆ ಏನಾರ ಬಂದ್ರೆ ನಿನ್ ಜೋಡಿ ದುಡ್ಡು ಎಗರಿಸ್ಬಿಡ್ತೀನಿ. ಜಾಜಿ ಅವರೇ, ಹೆಂಡತಿ ಕಂಪ್ಲೇಂಟ್ ಕೊಡ್ಲಿಲ್ಲ ಅಂದ್ರೆ ಯಾರು ಏನು ಮಾಡಕ್ಕಾಗಲ್ಲ. ನಾನಿಯ ಬುದ್ಧಿ ಹೇಳಕ್ ಬಂದ್ಬಿಟ್ರು. ಮಹಿಳಾ ಸಂಘ ಅಂತ ಊರು ಉದ್ಧಾರ ಮಾಡ್ತಾರಂತೆ. ಮೊದ್ಲು ನಿಮ್ಮನೆ ಉದ್ಧಾರ ಮಾಡ್ಕೊಳ್ರಿ. ನಿಮ್ ಗಂಡನ ಕೂಲಿ ಯಾವ ತರ ನೋಡ್ಕೊತೀರಾ? ನಾಯಿ ತರ ನೋಡ್ಕೊತೀರಾ? ಏನೋ ಊರು ಉದ್ಧಾರ ಮಾಡ್ತೀನಿ, ಸಂಘ ಕಟ್ತೀನಿ ಅಂತಾರಂತೆ. ಹುಷಾರಾಗಿರಿ. ಇನ್ನೊಂದ್ಕಿತ ನನ್ನ ಮಹಿಳಾ ಸಂಘ ಕರ್ಸ್ಕಿರ್ತಾರೆ ನೋಡಿ. ಬೇಕಾದ್ರೆ ಮದುವೆ ಮನೆಗೆ ಹೋಗಿ ಮದುವೆ ಗಂಡ ತರ ಬಂದ್ ತಾಳಿ ಕಟ್ಬಿಡೈತೀನಿ. ಹುಷಾರ್. ಅದಕ್ಕೆ ಅವನಿಗೆ ಹೇಗ್ ನಮ್ಮ ಮನೆ ವಿಷಯ ಗೊತ್ತಾಯ್ತು? ನಾವಿಲ್ಲಿ ಬಂದಿರೋದು ಸಮಾಜ ಸೇವೆ ಮಾಡಕ್ಕೆ, ನಮ್ಮನೆ ವಿಷಯ ಮಾತಾಡೋದಕ್ಕಲ್ಲ. ಜಾಜಿ ಅವರೇ, ಈ ಗಂಡಸರನ್ನ ಎಲ್ರನ್ನೂ ಹರಾಜ್ ಹಾಕ್ಬಿಡ್ಬೇಕ್ರಿ. ಹರಾಜ್ ಹಾಕೋದಷ್ಟೇ ಅಲ್ಲ, ಅವ್ರನ್ನ ಬೇರೆ ಮನೆಗೆ ಮಾರ್ಬೇಕು. ಅಲ್ಲಿ ಬೇರೆ ಹೆಂಡತಿರೋರ್ಗೆ ಬೆಂಡಿಸ್ತಾರೆ. ನನ್ ಮೈಂಡಲ್ಲೂ ಇದೇ ಇತ್ತು ನೋಡಿ. ನಮ್ ಹಸ್ಬೆಂಡ್ ನ ನಾವು ಬೆಂಡೆತ್ತಕ್ಕಾಗಲ್ಲ, ಅದಕ್ಕೆ ಹರಾಜಲ್ಲಿ ಅವ್ರನ್ನ ಬೇರೆ ಮನೆಗೆ ಮಾರ್ಬಿಡ್ಬೇಕು. ಆಗ ಆ ಮನೇಲಿರೋ ಹೆಂಡತಿರು ಇವ್ರನ್ನ ಕೂಲಿ ಆಳ್ಗಳ ತರ ನಡ್ಸ್ಕೊತಾರೆ. ಆಗ ಸರಿಯಾಗಿ ಬುದ್ಧಿ ಕಲಿತು. ಅಲ್ಲ ಅದಕ್ಕೆ ನಮ್ ಕುತ್ತಿಗೆ ತಾಳಿ ಕಟ್ಟಿ ನಮಗ್ ಬಾಳ್ ಕೊಡಕ್ ಬಂದಿರೋ ಗಂಡಂದ್ರಿಗೆ ಈ ತರ ಕಷ್ಟ ಕೊಡೋದ್ ಸರಿನಾ? ಕಲ್ಲು, ಈ ಗಂಡಸರಿಗೆ ಬುದ್ಧಿ ಕಲಿಸ್ಲಿಲ್ಲ ಅಂದ್ರೆ ಈ ಭುವನೇಶ್ವರಿ ಮಹಿಳಾ ಸಂಘ ಓಪನ್ ಮಾಡಿ ಏನ್ ಪ್ರಯೋಜನ ಹೇಳು? ಈ ಕೆಲ್ಸ ಮೊದ್ಲು ನಮ್ಮಿಂದಾನೇ ಶುರುವಾಗಿ. ಈ ಗಂಡಂದ್ರನ್ನೆಲ್ಲ ಹರಾಜ್ ಹಾಕೋಣ. ಯಾರಾದ್ರೂ ಇವ್ರನ್ನ ಕೊಂಡ್ಕೊಂಡು 1 ವರ್ಷ ಮನೇಲೆ ಇಟ್ಕೊಂಡು ಬುದ್ಧಿ ಕಲ್ಸಿ ಆಮೇಲೆ ವಾಪಸ್ ಕಳ್ಸ್ಲಿ. ಕರೆಕ್ಟ್ ಜಾಜಿ ಅವರೇ, ಇವ್ರಿಗೆ 1 ವರ್ಷ ಟ್ರೈನಿಂಗ್ ಸಿಕ್ಕದ್ಮೇಲೆ ಆಮೇಲೆ ನಾವ್ ಹೇಳ್ದಾಗ ಕೇಳ್ಕೊಂಡು ಬಿದ್ದಿರ್ತಾರೆ. ನಾಳೆನೆ ಈ ಹರಾಜಕ್ಕೋ ಕಾರ್ಯಕ್ರಮನ ಇಟ್ಕೊಳ್ಳೋಣ. ಧಿಕ್ಕಾರ ಧಿಕ್ಕಾರ, ಮಹಿಳಾ ಸಂಘ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ. ಏನಾಯ್ತು ಇವಳಿಗೆ? ಧಿಕ್ಕಾರ ಧಿಕ್ಕಾರ. ಅಲ್ಲೋ, ಯಾಕೆ ಧಿಕ್ಕಾರ ಕೂಗ್ತಿರೋದು? ನೀನ್ ಫಸ್ಟ್ ಧಿಕ್ಕಾರ ಹೇಳು, ಆಮೇಲೆ ಹೇಳ್ತೀನಿ. ಧಿಕ್ಕಾರ ಧಿಕ್ಕಾರ. ಯಾರಿಗೆ ಧಿಕ್ಕಾರ ಹಾಕ್ತಿರೋದು? ಅಮ್ಮ, ಇದೆಲ್ಲ ನಿನಗೆ ಗೊತ್ತಾಗಲ್ಲ, ಸುಮ್ಮನೆ ಧಿಕ್ಕಾರ ಧಿಕ್ಕಾರ. ದೇವ್ರು ಕೊಡ್ತಂಗಿ. ಯಾರಿಗೆ ಧಿಕ್ಕಾರ? ಅಣ್ಣ, ನೀನು ಗಂಡುಗಲಿ ವಂಶದ ವೀರ ಅಲ್ವಾ? ಬರೀ ವೀರ ಅಲ್ಲ ಕಣೆ, ಗಂಡಗಲಿ ವಂಶದ ಕಟ್ಟ ಕಡೆ ಎತ್ತೊಂದು ಪಾಂಡುರಂಗ ಗಂಡಗಲಿ. ಎಡಗೈ ಎತ್ತಿದ್ರು ವೀರ ಕೇಸರಿ, ಪಾಲ್ಗೈ ಎತ್ತಿದ್ರು ವೀರ ಮದಕರಿ. ನಿನ್ನಂತವನ ಹಂದಿ ಮಾಡಿ ಹರಾಜ್ ಹಾಕ್ತಾ ಇದ್ದಾರೆ. ಮಹಿಳೆಯರು ಕೊಂಡ್ಕೊಳ್ಳಕ್ಕೆ ರೆಡಿ ಇದ್ದಾರೆ. ಯಾರಮ್ಮ ನನ್ನನ್ನು ಹರಾಜ್ ಹಾಕೋರು? ಮಹಿಳಾ ಸಂಘದಲ್ಲಿ ತೀರ್ಮಾನ ಆಗಿದೆ, ಕೆಲವು ಗಂಡಸರನ್ನ ಹರಾಜ್ ಹಾಕ್ತಾರಂತೆ. ಅಂತ ಗಂಡಸರನ್ನ ಮನೆಗ್ ಕರ್ಕೊಂಡು ಹೋಗಿ ಕೂಲಿ ಕೆಲಸ ಮಾಡಿಸ್ತಾರಂತೆ. ಅವರಿಗೆ ಗಂಡನ ಜವಾಬ್ದಾರಿ ಏನು ಅಂತ ಹೇಳ್ಕೊಡ್ತಾರಂತೆ. ಎಲ್ಲ ಪ್ಲಾನ್ ಮಾಡಿದಾರಲ್ಲ, ಅವ್ರು ಯಾರು ಅಂತ ನನ್ಗೆ ಗೊತ್ತಾಗ್ಬೇಕಲ್ಲ. ನಮ್ಮ ಹೋಮ್ ಮಿನಿಸ್ಟರ್ ಜಾಜಿ ಅದ್ಕೆ. ಧಿಕ್ಕಾರ ಧಿಕ್ಕಾರ, ಜಾಜಿ ಅದ್ಕೆ ಧಿಕ್ಕಾರ. ಸ್ಟಾಪ್ ಇಟ್. ನಿನ್ನ ಮಹಿಳಾ ಸಂಘದಿಂದ ಸಸ್ಪೆಂಡ್ ಮಾಡಿದ್ದಾರೆ. ಯಾಕೆ? ನಾನೇನ್ ಮಾಡಿದೀನಿ? ನಾವ್ ಏನೇ ತೀರ್ಮಾನ ತಗೊಂಡ್ರು ವಿರೋಧ ಪಕ್ಷದವ್ರ ತರ ಅಪೋಸ್ ಮಾಡ್ತೀಯಲ್ಲ, ಅದಕ್ಕೆ. ಅಲ್ಲ ಕಣ್ರಿ ಜಾಜಿ ಜಂಬಲ್ದಿನಿ ಅವರೇ, ಈ ಗಂಡಂದ್ರು ಎನ್ನುವ ಸಾಧು ಪ್ರಾಣಿಗಳನ್ನು ತಗೊಂಡೋಗಿ ನೀವು ಅದು ಏನನ್ನು ಮಾಡ್ಬೇಕು ಅನ್ಕೊಂಡಿದ್ದೀರಿ? ಏನಿಲ್ಲ ಅಭಿ, ನಾಳೆ ನಡೆಯುವ ಮಹಿಳಾ ಸಂಘದ ಮೀಟಿಂಗ್ಗೆ ನೀವು ನನ್ ಜೊತೆ ಬರ್ಬೇಕು ಅಷ್ಟೇ. ಲೇಡೀಸ್ ಮೀಟಿಂಗ್ ಅಲ್ಲಿ ಜೆಂಟ್ಸ್ಗೆ ಏನ್ರಿ ಕೆಲಸ? ಅಭಿ, ಲೇಡೀಸ್ ಇರೋದೇ ಜೆಂಟ್ಸ್ಗಾಗಿ. ಈ ಪರಮ ಸತ್ಯ ತಮಗೆ ಇವತ್ತು ಅರ್ಥವಾಯ್ತೆ. ಅಣ್ಣಯ್ಯ, ಊಸಿ ಹೊಡಿತಾ ಇದಾರೆ, ಹೋಗ್ಬೇಡ. ಹೋದ್ರೆ ಅಪಾಯ ಕಾದಿದೆ ಯಜಮಾನ್ರೆ. ನಾವು ಡಿಸೈಡ್ ಮಾಡಿ ಆಗೋಯ್ತು, ನೀವು ನನ್ನ ಜೊತೆ ಬರ್ತಿದ್ದೀರಾ. ಮಹಿಳಾ ಸಂಘದ ಮೆಂಬರ್ಸ್ ಹಸ್ಬೆಂಡ್ಸ್ ಕೂಡ ಬರ್ತಿದ್ದಾರೆ. ನೀವು ಬಂದು ಒಂದು ಸೈನ್ ಮಾಡಿದ್ರೆ ಸಾಕು. ಅಲ್ಲ ಕಣ್ರಿ, ಇದರಿಂದ ನಮಗೆ ಯಾವುದೇ ತರದ ಅಪಾಯ ಇಲ್ಲ ತಾನೆ? ಅಭಿ, ನೀವ್ ಎಷ್ಟೇ ಆದ್ರೂ ನನ್ನ ಹಬಿ ಅಲ್ವಾ?
ಸ್ವೀಟ್ ಹಬಿ ಅಲ್ವಾ ಲವ್ಲಿ ಹಬಿ ಅಲ್ವಾ ಇವತ್ತಲ್ಲ ನಾಳೆ ನಾನು ನಿಮ್ ಜೊತೆ ಸಂಸಾರ ಮಾಡ್ಲೇಬೇಕು ನಿಮ್ ಮಗನ ಹೊತ್ತು ಹೆತ್ತು ನಿಮ್ ಕೈಲಿ ಕೊಡ್ಲೇಬೇಕು ನೀವು ನಿಮ್ ಮಗನ್ಗೆ ಕೈ ತುತ್ತು ತಿನ್ಸ್ಲೇಬೇಕು ಜಾಜಿ ಜಂಪಲ್ ತಿನ್ನಿ ಅವರೇ ನೀವು ಕರೆದಿದ್ರಿ ಅಲ್ವಾ ಬರೀ ಮಹಿಳಾ ಸಂಘದ ಮೀಟಿಂಗ್ ಏನ್ರಿ ವಿಧಾನಸೌಧದ ಮೀಟಿಂಗ್ಗೆ ಬಂದು ಬಿಡ್ತೀನಿ ನನಗಂತೂ ಈಗ ಒಂದು 50 ಎಕರೆ ಜಮೀನ್ ಸಿಕ್ಕಷ್ಟೇ ಸಂತೋಷ ಆಯ್ತಪ್ಪ ನಾಚಿಕೆ ಆಗ್ಬೇಕು 6 ಕೊಟ್ರೆ ಆ ಕಡೆ 3 ಕೊಟ್ರೆ ನನ್ ಕಡೆ ಯಾರಿಗೆ ಹೇಳ್ತಾ ಇದೀಯೇ ಈ ಮನೆ ಯಜಮಾನಪ್ಪಂಗೆ ಇವತ್ತಿನ ಮೀಟಿಂಗ್ಗೆ ಮುಖ್ಯವಾಗಿ 3 ಜನ ಗಂಡಂದ್ರು ಬಂದಿದ್ದಾರೆ ಮೊದಲನೇದಾಗಿ ಪದ್ಮಜ್ ಅವರ ಹಸ್ಬೆಂಡ್ ಗಿರೀಶ್ ಎರಡನೇದಾಗಿ ಅನುಷಾ ಅವರ ಗಂಡ ವೆಂಕಟ್ ನನ್ ಹಬಿನೂ ಬರ್ತಾ ಇದ್ದಾರೆ ಆನ್ ದಿ ವೇ ಚಪ್ಪಾಳೆ ಜಾಜಿ ಅವ್ರೆ ನಾವು ಇವ್ರನ್ನ ಏನ್ ಕರ್ಸಿದೀವಿ ಅಂತ ಇನ್ನೊಂದ್ಸತಿ ಹೇಳ್ಬಿಡಿ ಓಕೆ ನೋಡಿ ನಾವ್ ಎಷ್ಟು ಆಸೆಗಳನ್ನ ಇಟ್ಕೊಂಡು ಕನಸುಗಳನ್ನ ಕಟ್ಕೊಂಡು ಇವ್ರನ್ನ ಮ್ಯಾರೇಜ್ ಆಗಿರ್ತೀವಿ ಆದ್ರೆ ಇವ್ರು ನಮ್ಮನ್ನ ತುಂಬಾ ಚೀಪ್ ಆಗಿ ನಡ್ಸ್ಕೊತಾ ಇದ್ದಾರೆ ಇವ್ರನ್ನ ಕಂಟ್ರೋಲ್ ಮಾಡೋದು ನಮ್ ಕೈಲಿ ಆಗ್ತಾ ಇಲ್ಲ ಹಾಗಾಗಿ ಇವ್ರನ್ನ ಹರಾಜ್ ಹಾಕ್ತಾ ಇದೀವಿ ನಮ್ಮನ್ನ ಹರಾಜಾಗ್ತಾ ಇದ್ದೀರಾ ನಾವ್ ಈ ಹರಾಜಿಗೆ ಬರಲ್ಲ ಬಂದಿದ್ದಾಯ್ತಾನೆ ತೆಪ್ಪಕ್ ಕೂತ್ಕೊಳ್ರಿ ಇದು ಒಳ್ಳೆ ಕಾರ್ಯಕ್ರಮ ಇದೇನಾದ್ರೂ ಸಕ್ಸಸ್ ಆಯ್ತು ಅಂದ್ರೆ ನೆಕ್ಸ್ಟ್ ಟೈಮ್ ನಾನು ಗಂಡನ್ ಕರ್ಕೊಂಡ್ ಬರ್ತೀನಿ ಜಸ್ಟ್ 1 ಇಯರ್ ಟ್ರೈನಿಂಗ್ ಅಷ್ಟೇನೆ ಹರಾಜಲ್ಲಿ ಯಾರ್ ಬೇಕಾದ್ರೂ ಇವ್ರನ್ನ ಕೊಂಡ್ಕೊಂಡು ಮನೆ ಕೆಲ್ಸಕ್ಕೆ ಹಾಕೋಬಹುದು ಹಾಗೆ ಬುದ್ಧಿನೂ ಕಲಿಸ್ಬೇಕು ಹೌದು ರೀ ನಿಮ್ ಗಂಡ ಇನ್ನ ಯಾಕ್ರಿ ಬಂದಿಲ್ಲ ಅಕ್ಕಂದ್ರಿಗೂ ಮತ್ತು ಭೂಮಿಗೆ ಭಾರವಾಗಿರುವ ಬಾಮಣಿಗಳಿಗೂ ನಮಸ್ಕಾರ ಕಂಡ್ರವ ಪಾಂಡುರಂಗ ಅವ್ರು ಯಾವಾಗ್ಲೂ ಎಷ್ಟು ರೊಮ್ಯಾಂಟಿಕ್ ಆಗಿರ್ತಾ ಇದ್ರು ಅವ್ರಿರೋ ಕಡೆ ನಗು ಖುಷಿ ಎಲ್ಲ ಇರ್ತಾ ಇತ್ತು ನಮ್ಮನ್ನೆಲ್ಲ ಎಷ್ಟ್ ಚೆನ್ನಾಗಿ ರೇಗಿಸ್ತಾ ಇದ್ರು ಪಾಂಡುರಂಗ ಅವ್ರೆ ಏನಾಯ್ತು ನಿಮ್ಗೆ ಅಯ್ಯೋ ಏನು ಅಂತ ಹೇಳಿ ಅಕ್ಕಯ್ಯ ಬಳ್ಳಾರಿಲಿ ಮಲೇರಿಯಾ ಬೆಂಗಳೂರಿನಲ್ಲಿ ಇಲೇರಿಯಾ ಇಲೇರಿಯಾ ಅಂದ್ರೆ ಏನು ಸೊಳ್ಳೆ ಕಚ್ಚೋದ್ರಿಂದ ಬರೋದು ಮಲೇರಿಯಾ ಇಲಿಗಳು ಕಚ್ಚೋದ್ರಿಂದ ಬರೋದು ಇಲೇರಿಯಾ ತಾಯಿ ಕೈಗಳಾಗ್ ಸೊಟ್ಟಾಯ್ತು ಎಲ್ಲ ಜ್ವರದ ಎಫೆಕ್ಟು ಅಕ್ಕಯ್ಯ ನಮ್ಮಪ್ಪ ಮೂಷಿಕ ಬಂದು ರಾತ್ರಿ ಹೊತ್ತಿನಲ್ಲಿ ಕಾಲ್ ಕಚ್ಬಿಟ್ಟ ಬೆಳಗ್ಗೆ ಎದ್ದು ನೋಡ್ತೀನಿ ಕೈಗಳು ಶಾಕೊಂಡ್ಬಿಡುವು ಹಬಿ ಸ್ಟಾಪ್ ಇಟ್ ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಯಾವಾಗ ಇದ್ದಿದ್ದು ಅಯ್ಯೋ ಜಾಜಿ ಜಂಬಲ್ ತಿನ್ನಿಯವ್ರೆ ನಮಗೆ ಗಂಡನನ್ನ ನೋಡ್ಕೊಳ್ಳೋಷ್ಟು ಪುರ್ಸೊತ್ತು ಎಲ್ಲಿದೆ ಹೇಳಿ ಯಾವತ್ತಾದ್ರೂ ನೀವು ನಿಮ್ಮ ಗಂಡನ ಬೇಕು ಬೇಡಗಳನ್ನ ವಿಚಾರಿಸಿದ್ರೆ ಹಾಗಾಗಿ ನಾವು ಒಬ್ಬರೇ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಬಂದ್ವಿ ಅಣ್ಣಯ್ಯ ನೀನ್ ಜಾಸ್ತಿ ಮಾತಾಡ್ಬೇಡ ನಿನ್ ಕೈಗಳನ್ನ ನೋಡ್ತಾ ಇದ್ರೆ ನನ್ನ ಸಣ್ಣ ಕರಳು ದೊಡ್ಡ ಕರಳು ಎಲ್ಲ ಕಿತ್ಕೊಂಡ್ ಬಂದ್ಬಿಡುತ್ತೆ ಅಲ್ಲೂ ಅವ್ರಿಗೆ ಬಂದಿರೋ ಫೀವರ್ ವಿಷಯ ನಿನಗೂ ಗೊತ್ತಾ ಹೌದು ಅದಕ್ಕೆ ಅಣ್ಣ ಇನ್ನೂ 1 ವರ್ಷ ಹೀಗೆ ಇರ್ತಾನೆ ಅಂತ ಡಾಕ್ಟರ್ ಹೇಳಿದ್ರು ದೇವರು ಕೂಡ ತಂಗಿ ನನ್ನ ಕೈಗಳು ಸೊಟ್ಟಾಗಿದ್ರೆ ಏನಂತಮ್ಮ ಮನಸ್ಸಿನ್ನೂ ನೆಟ್ಟಿಗಿದೆ ಇನ್ಮೇಲಿಂದ ನನಗೆ ಉಣಿಸೋದು ತಿನ್ಸೋದು ಎಲ್ಲ ನೀನೇ ಮಾಡ್ಬಿಡಮ್ಮ ಆದ್ರೆ ನೀನ್ ಮದ್ವೆ ಆಗಿದ್ದು ಈ ಜಾಜಿ ಅದಕ್ಕೇನಲ್ವಾ ಅಯ್ಯೋ ಅಲ್ಪನ ಅನಾರೋಗ್ಯ ಆರೋಗ್ಯ ಮಂತ್ರಿಗಳಿಗೆ ಹೇಗಮ್ಮ ಗೊತ್ತಾಗ್ಬೇಕು ಒಟ್ನಲ್ಲಿ ಈ ಜಾಜಿ ಅದಕ್ಕೇನ್ ಮದ್ವೆ ಆಗಿದ್ದು ವೇಸ್ಟ್ ಮಾಡೋದೆಲ್ಲ ಅನಾಚಾರ ಮಹಿಳಾ ಸಂಘದಲ್ಲಿ ಬೃಂದಾವನ ಅಲ್ಲೂ ಈಗಾಗ್ಲೇ ಮಹಿಳಾ ಸಂಘದಿಂದ ನೀನು ಸಸ್ಪೆಂಡ್ ಆಗಿದ್ಯಾ ಹೀಗೆ ಟಾಕ್ ಮಾಡ್ತಾ ಇದ್ರೆ ಡಿಸ್ಮಿಸ್ ಆಗ್ತೀಯಾ ನನಗೆ ಯಾವಾಗ ಈ ಕಾಯಿಲೆ ಬಂತು ಆವಾಗಿನಿಂದ ಎಲ್ಲರೂ ನನ್ನನ್ನ ಕೆಟ್ಟ ರೀತಿಯಿಂದ ನೋಡ್ಕೊತಾ ಇದ್ದಾರೆ ತಮಗೂ ಎಲ್ಲಿ ಈ ಕಾಯಿಲೆ ಹಬ್ಕೊಂಡ್ಬಿಡುತ್ತೋ ಅನ್ನೋ ಭಯಕ್ಕೆ ಹಬಿ ಡೋಂಟ್ ಟಾಕ್ ರಬೇಶ್ ಇದು ಗಂಡಂದ್ರನ್ನ ಹರಾಜ್ ಹಾಕೋ ಮೀಟಿಂಗ್ ಅಯ್ಯೋ ಅದಕ್ಕೆ ಕಂಡ್ರೆ ನಾವು ತುಂಬಾ ಖುಷಿಯಿಂದನೇ ಇಲ್ಲಿಗೆ ಬಂದಿರೋದು ತಾವಂತೂ ನನ್ನ ಕಡೆ ಗಮನ ಕೊಡಲ್ಲ ಯಾರಾದ್ರೂ ನನ್ನನ್ನ ಎರಾಜಲ್ಲಿ ಕೊಂಡ್ಕೊಳ್ಳಿ ನಿಮ್ಮ ಗಂಡನ್ನು ಮಾಡ್ಕೊಳ್ಳಿ ನಾವು ದಿನಕ್ಕೆ ಬೇಕಿದ್ರೆ 3 ಶಿಫ್ಟ್ ಅಲ್ಲಿ ದುಡಿತೀವಿ ಕಾಯಿಲೆ ಇಷ್ಟೊಂದು ಸೀರಿಯಸ್ ಆಗಿದ್ಯಾ ಪಾಂಡುರಂಗ ಅವ್ರನ್ನ ನಾನ್ ಕೊಂಡ್ಕೋಬೇಕು ಅಂತ ಇದ್ದೆ ಕೈ ಹೀಗಿದ್ಮೇಲೆ ಇನ್ನೇನ್ ಕೆಲಸ ಮಾಡ್ತಾರೆ ಬೇಡಪ್ಪ ನೋಡಿ ಪದ್ಮಜ ಅವರೇ ನೀವು ನನ್ನ ಕಾಯಿಲೆಗೆ ಎದ್ಕೊಂಡ್ಬಿಟ್ಟು ಈ ತರ ನಿರ್ಧಾರ ತಗೋಬೇಡಿ 1 ವರ್ಷ ನೀವು ನನ್ನ ಚೆನ್ನಾಗಿ ನೋಡ್ಕೊಂಬಿಡಿ ಅದ್ರ ಮುಂದಿನ ವರ್ಷ ನಾನು ನಿಮ್ಮನ್ನ ಚೆನ್ನಾಗಿ ನೋಡ್ಕೊತೀನಿ ಪಾಂಡುರಂಗ ಅವ್ರನ್ನ ಹರಾಜ್ ಹಾಕ್ಬೇಡಿ ಅವ್ರನ್ನ ಪೆಂಡಿಂಗ್ ಅಲ್ಲಿ ಬೇರೆ ಇನ್ನಾರು ಹರಾಜ್ ಹಾಕಿ ನಮ್ಮ ಯಜಮಾನ್ರೆ ಇದಾರಲ್ಲ ಮೊದ್ಲು ಅವ್ರನ್ನ ಹರಾಜ್ ಹಾಕಿ ಹರಾಜ್ ಹಾಕಿದ್ಮೇಲೆ ಏನಾಗುತ್ತೆ ಯಾರು ನಿಮ್ಮನ್ನ ಹರಾಜಲ್ಲಿ ಕೊಂಡ್ಕೋತಾರೋ ಅವ್ರ ಮನೇಲಿ 1 ವರ್ಷ ಮನೆ ಕೆಲಸ ಬಟ್ಟೆ ಕೆಲಸ ಪಾತ್ರೆ ಕೆಲಸ ಎಲ್ಲ ಮಾಡ್ಬೇಕು ಹಾಗೆ ಆ ಮನೆ ಯಜಮಾನಿನೂ ತುಂಬಾ ರೆಸ್ಪೆಕ್ಟ್ ಇಂದ ನೋಡ್ಕೋಬೇಕು ಮಾರ್ಕೆಟ್ಗೆ ಹೋಗ್ಬೇಕು ತರಕಾರಿನೂ ತರಬೇಕು ಮತ್ತೆ ಹಾರ್ಟ್ ಅಟ್ಯಾಕ್ ಅಯ್ಯೋ ಚೂನೆ ಈಗಾಗಲೇ ದೇವ್ರು ಇವ್ರಿಗೆ ಒಂದ್ಸಲ ಗಂಟೆ ಬಾರಿಸಿದ್ನೇನಮ್ಮ ಇದು ಸೇರಿ 2ನೇ ಸತಿ ಅಣ್ಣ ಮೊದಲನೇ ಸತಿ ಗಂಟೆ ಬಾರಿಸಿದಾಗ ನಮ್ಮ ಮನೆಗೆ ಫೋನ್ ಮಾಡಿ ಹೇಳಿದ್ರು ಈ ವಿಷಯ ನನ್ನ ಹೆಂಡತಿ ಹತ್ರ ಹೇಳ್ಬೇಡಿ ಆ ವಿಷಯ ಕೇಳಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆದ್ರೆ ಕಷ್ಟ ಅಂತ ಇವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆಯಾ ಇದ್ರೇನಂತೆ 3ನೇ ಸಾರಿ ಹಾರ್ಟ್ ಅಟ್ಯಾಕ್ ಆದ್ಮೇಲೆ ಸಾಹಿತ್ಯ ಅಂತ ಡಾಕ್ಟರ್ ಹೇಳವ್ರಿ ದಯವಿಟ್ಟು ಯಾರಾದ್ರೂ ಕೊಂಡ್ಕೊಂಬಿಡಿ ಬೇಡಪ್ಪ ನಿಮ್ಮನ್ನ ಹರಾಜಲ್ಲಿ ಕೊಂಡ್ಕೊಂಡು ಮನೆ ಕೆಲ್ಸಕ್ಕೆ ಇಟ್ಕೊಂಡ್ರೆ ಮುಸ್ರೆ ತಿಕ್ತ ಹಾರ್ಟ್ ಅಟ್ಯಾಕ್ ಆಗಿ ನೆಗದ್ ಬಿದ್ರೆ ನಿಮ್ ಹೆಣನ ಯಾರೇ ಹೊರೋದು ನನ್ನ ಹಾಬಿಗೆ ಕೈ ಹೀಗಾಗಿದೆ ನಿಮ್ ಹಸ್ಬೆಂಡ್ಗೆ ಹಾರ್ಟ್ ಪ್ರಾಬ್ಲಮ್ ಅನುಷಾ ನಿಮ್ ಹಸ್ಬೆಂಡ್ಗೆ ನನ್ ಗಂಡನ್ಗೆ ಯಾವ ದೊಡ್ಡ ರೋಗನೂ ಇಲ್ಲ ಗುಂಡ್ಕಲ್ಲಿದ್ದಾಗಿದ್ದಾರೆ ಆರಾಮಾಗಿ ಹರಾಜ್ ಹಾಕ್ಬೋದು ಹರಾಜಲ್ಲಿ ಇವ್ರನ್ನ ಯಾರು ಕೊಂಡ್ಕೋತೀರಾ ಸರ್ಕಾರಿ ಸವಾಲ್ $1 1.5 ರೂಪಾಯಿ ಹರಾಜ್ ಹಾಕೋಕೆ ಮರ್ಯಾದೆ ಇಲ್ವೇನ್ರಿ
2 ರೂಪಾಯಿ 3 ರೂಪಾಯಿ 4 ರೂಪಾಯಿ 5 ರೂಪಾಯಿ 6 ರೂಪಾಯಿ ಮನುಷ್ಯನ ಬೆಲೆ ಕೇವಲ 1 ರೂಪಾಯಿ 2 ರೂಪಾಯಿ ಹಿಡಿದೈತೆ ಅದೇನ್ TRP ಮಡಗಿದ್ರಿ ಶಿವ ಸುಮ್ಮನೆ ಕೂತಿದ್ರಲ್ಲ ಏನಾದ್ರು ಮಾತಾಡ್ಕೊಳ್ಳಿ. ರೀ ಇವತ್ ಭಿಕ್ಷುಕನೇ ಒಂದ್ ದಿವ್ಸಕ್ಕೆ 1,000 ರೂಪಾಯಿ ದುಡಿತಾನೆ. ನನ್ನ ಯೋಗ್ಯತೆ 1-2 ರೂಪಾಯಿ ಜಾಸ್ತಿ ಹೋಗ್ರಿ ರೀ. ನಮ್ಮ ಜಾಜಿ ಜಂಬಲ್ದಿನ್ನಿ ಅವ್ರು ಮನ್ಸು ಮಾಡಿದ್ರೆ ನಿಮ್ಮ ರೇಟು ಜಾಸ್ತಿ ಆಗಬಹುದು ಏನು. 10,000 ರೂಪಾಯಿ 11,000 ರೂಪಾಯಿ 12,000 ರೂಪಾಯಿ 13,000 14,000 15,000 ಒಂದೇ ಬೆಲೆ 50,000. 50,000 ಒಂದ್ಸಲ 50,000 ಎರಡ್ ಸಲ 50,000 ಮೂರ್ ಸಲ. ಬೆಳಗ್ಗೆ ಎದ್ದು ತಾವತ್ತು ಯಾರ ಮುಖ ನೋಡಿದ್ರಿ ಶಿವ ಕಡೆಗೂ ನೀವು ಸೇಲ್ ಆಗೇ ಬಿಟ್ರಿ. ಬನ್ನಿ ನಮ್ಮ ಮನೆಗೆ ಇಟ್ಟು ಇವ್ರಂತೆ. ಯಾರು ಜಾಜಿ ಅವರ ಸ್ಮಾರ್ಟ್ ಆಗಿದಾರಲ್ಲ. ಇವರು ವೆಂಕಟ್ ಅಂತ. ಈ ಮನುಷ್ಯನ್ ನಾನೆಲ್ಲೋ ನೋಡಿದೀನಲ್ಲ. ನಮ್ ಮಹಿಳಾ ಸಂಘದ ಅನುಷ ಇಲ್ವಪ್ಪ? ಹೋಗ್ಬಿಟ್ರಾ? ಬನ್ನಿ ಇಲ್ಲಿ. ಬಂದ್ರೆ ನೀನ್ ಹೊಡಿತೀಯ. ಆಡೋ ಮಾತನ್ನ ಪೂರ್ತಿ ಕೇಳಿಸ್ಕೊಳ್ಳೋದಲ್ವೇನಪ್ಪ? ಮಹಿಳಾ ಸಂಘದ ಅನುಷ ಇದಾರಲ್ಲ ಅವ್ರ ಗಂಡ ಇವರು. ಸ್ವಂತ ಗಂಡನು ಗಂಡನ ಸ್ವಂತ ಅಂದ್ರೆ ಬಾಡಿಗೆ ಕರ್ಕೊಂಡ್ ಬರ್ತಾರೇನಪ್ಪ? ಮತ್ತ ಆ ಮನುಷ್ಯ ಅಲ್ಲಿರೋದ್ ಬಿಟ್ಟು ಇಲ್ಲಿಗೆ ಯಾಕೆ ಬಂದಿಯಾನೆ? ಇದನ್ನ ಸರಿಯಾಗಿ ಕೇಳಿದ್ರೆ ಮಹಿಳಾ ಸಂಘದಲ್ಲಿ ಗಂಡಂದ್ರನ್ನ ಹರಾಜ್ ಹಾಕ್ತಾ ಇದ್ರು. ಜಾಜಿ ಅದಕ್ಕೆ ಇವ್ರನ್ನ 50,000 ಹರಾಜ್ ಕೂಗಿ ಕರ್ಕೊಂಡ್ ಬಂದಿದ್ದಾರೆ. ಏನಮ್ಮ ಇದು ಇರೋ ಗಂಡನ್ನೇ ಸರಿಯಾಗಿ ನೋಡ್ಕೊತಾ ಇಲ್ಲ ಅಂಥದ್ರಲ್ಲಿ ಇನ್ನೊಬ್ಬಳ ಗಂಡನ ಕಳ್ಕೊಂಡ್ ಬಂದಿದ್ಯಲ್ಲ ಇದು ಸರಿನಾ? ಅತ್ತೆ ಗಂಡಂದ್ರಿಗೆ ಬುದ್ಧಿ ಕಲ್ಸ್ಬೇಕು ಅಂತಲೇ ಇವ್ರನ್ನ ಹರಾಜಲ್ಲಿ ಕೊಂಡ್ಕೊಂಡ್ ಬಂದಿದ್ರು. ಇವ್ರಿಗೆ ಬುದ್ಧಿ ಕಲ್ಸಿದ್ರೆ ಹಾಬಿನ ಒಂದ್ ದಾರಿಗೆ ಬರ್ತಾರೆ. ಮನೆಯಲ್ಲಿ ಯಾರ್ಯಾರಿಗೂ ಬೇಸ್ ಹಾಕಕ್ ಆಗಲ್ಲ. ಗೆಸ್ಟ್ ಫೀಸ್ ಅಂತ ದಿನಕ್ಕೆ 50 ರೂಪಾಯಿ ಜಾಸ್ತಿ ಕೊಡ್ಬೇಕಾಗತ್ತೆ. ಚಂಪಾ ವಾಯ್ಸ್ ರೈಸ್ ಮಾಡಬೇಡ. ಜಸ್ಟ್ 50 ರೂಪೀಸ್ ತಾನೆ, ಅದನ್ನ ನಾನೇ ಕೊಡ್ತೀನಿ. ಸುಮ್ಮನೆ ಬೇಸ್ ಹಾಕು. ಸರಿ ನಂಗೆ ಇಲ್ಲಿ ಏನ್ ಕೆಲ್ಸ? ಗಂಡನ್ ಕೆಲ್ಸ ತಾನೆ. ಏ ನೀವು ನಿಮ್ ಹೆಂಡತಿ ಗಂಡ, ಇಲ್ಲಿ ಬರೀ ಗಂಡ. ಅಲ್ಲ ಒಂದ್ಸಲ ಗಂಡ ಆದ್ಮೇಲೆ ಎಲ್ಲಾ ಕಡೆನೂ ಗಂಡ ತಾನೆ. ಏನಮ್ಮ ಎಂಥವನ್ನ ಕಳ್ಕೊಂಡ್ ಬಂದಿದೀಯಾ? ಏನಪ್ಪ ಮಾತಾಡೋದಕ್ಕೆ ಒಂದ್ ಅರ್ಥ ಬೇಡವಾ? ರೀ ನೀವು ಸುಮ್ನಿರ್ರಿ. ಹರಾದಲ್ಲಿ ಕೊಂಡ್ಕೊಂಡ್ ಬಂದವ್ರು ನೀವೇನ್ರಿ? ನೋಡಿ ಜಾಜಿ ಅವ್ರೆ, ನೀವು ನನ್ನ ಹೆಂಡತಿ ಇಬ್ರು ಫ್ರೆಂಡ್ಸು. ನನ್ನ ಹೆಂಡತಿ ನನ್ ಹೇಗೆ ನೋಡ್ಕೋತಿದ್ಲು ಹಾಗೆ ನೀವು ನನ್ನ ನೋಡ್ಕೋ. ಅಲ್ಲ ಎಕ್ಸ್ಕ್ಯೂಸ್ ಮೀ, ನಾನು ನಿಮ್ನ ಇಲ್ಲಿ ಕರ್ಕೊಂಡ್ ಬಂದಿರೋದು ಬುದ್ಧಿ ಕಲ್ಸಕ್ಕೆ, ಮನೆ ಕೆಲ್ಸದ ಟ್ರೈನಿಂಗ್ ಕೊಡಕ್ಕೆ. ಅಲ್ಲ ಅದಕ್ಕೆ ನನ್ನ ಹೆಂಡತಿ ಇದ್ದಾಳೆ, ನೀವೇನು ರಿಸ್ಕ್ ತಗೋಬೇಡಿ. ಈಗ ನಾನು ಪ್ರತಿದಿನ ಏನೇನ್ ತಿಂತೀನಿ ಅಂತ ಒಂದು ಲಿಸ್ಟ್ ಕೊಡ್ತೀನಿ, ಅದ್ರ ಪ್ರಕಾರನೇ ಮಾಡಿ ಬಡಿಸ್ಬೇಕು. ನೀನ್ ಹೇಳಿದನ್ನೆಲ್ಲ ಬೇಸ್ ಹಾಕಕ್ಕಲ್ಲ ನಾನ್ ಇಲ್ಲಿರೋದು. ನಾನ್ ಏನ್ ಮಾಡ್ತೀನೋ ನೀನ್ ಅದನ್ನ ತಿನ್ಕೊಂಡ್ ಬಿದ್ದಿರ್ಬೇಕು. ಬೇರೆಯವ್ರಿಗೆ ನೀನ್ ಏನ್ ಮಾಡಾಕ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ. ನಾ ಇಲ್ಲಿರೋವರೆಗೂ ನಾನ್ ಹೇಳ್ದಂಗೆ ಮಾಡಿ ಬಡಿಸ್ಬೇಕು. ಇಲ್ಲ ಅಂದ್ರೆ ನಾನು ಹೊರಟಾರಿ. ನೀನ್ ಇಲ್ಲಿಗೆ ಬಂದಿರೋದು ಪಿಕ್ನಿಕ್ ಅಲ್ಲಪ್ಪ, ಟ್ರೈನಿಂಗ್ ಗೆ. ಹಲೋ, ನನ್ನ ಯಾರು ಚೇಂಜ್ ಮಾಡಕ್ಕಾಗಲ್ಲ. ನಾನ್ ಚೇಂಜ್ ಮಾಡ್ತೀನಿ. ಮಧು ಬಿಟ್ಲಾ ಕಮ್ ಹಿಯರ್. ಇದ್ರಲ್ಲಿ ಇವ್ನ ಯೂನಿಫಾರ್ಮ್ ಇದೆ, ಇದನ್ನ ಇವ್ನ್ ಹಾಕಿ ಕರ್ಕೊಂಡ್ ಬನ್ನಿ. ಸುಮ್ನೆ ಕರ್ಕೊಂಡ್ ಬರಕ್ಕಾಗತ್ತಾ? ನಿಮ್ ಯೋಗ್ಯತೆ ನನಗ್ ಗೊತ್ತಿಲ್ವಾ? ರಾಮ ಈ ಮನೆಯಲ್ಲಿ ಇನ್ನೂ ಏನೇನ್ ನೋಡ್ಬೇಕೋ ಏನೋ, ಎಲ್ಲ ನನ್ನ ಕಲ್ಮ. ಡ್ರೆಸ್ ಹಾಕಿದಿರಿ ತಾನೆ? ಹಾಕಿದೀವಿ. ಹೇಗೆ ಮೊದ್ಲಿಗಿನ್ನ ಸ್ಮಾರ್ಟ್ ಆಗಿಲ್ಲ? ಆ ಡ್ರೆಸ್ ಅಲ್ಲಿ ಕೆಲಸದೊಂದ್ ತರ ಕಾಣಿಸ್ತಾನೆ ಇರಲಿಲ್ಲ. ಈ ಡ್ರೆಸ್ ಪರ್ಫೆಕ್ಟ್ ಆಗಿದೆ. ಕರ್ಕೊಂಡು ಹೋಗಿ ಲಾನ್ ಅಲ್ಲಿ ಬಿಡಿ. ಯಾಕೆ? ಲಾನ್ ಕ್ಲೀನ್ ಮಾಡಕ್ಕೆ. ಓ ಮೈ ಗಾಡ್, ಅಭಿ ನಿಮ್ ಕೈ ಸರಿ ಹೊಟ್ಟೋಯ್ತಾ? ನಮ್ಗೇನ್ರಿ ಆಗಿತ್ತು? ಮತ್ತೆ ಯಾಕ್ರಿ ಮಹಿಳಾ ಸಂಘದ ಮೀಟಿಂಗ್ ಬಂದು ಸುಮ್ನೆ ನಾಟಕ ಆಡಿದ್ರಿ? ಮತ್ತಿನೇನ್ರಿ ಕಟ್ಕೊಂಡಿರೋ ಗಂಡ ತಗೊಂಡು ಕಂಡವ್ರ ಮನೆ ಕೆಲ್ಸಕ್ಕೆ ಹಾಕ್ತೀನಿ ಅಂದ್ರೆ ಅದಕ್ಕೆ ನಾವು ನಾಟಕ ಆಡಿದ್ವಿ. ದುಡಿಯೋದೇ ನನ್ನ ಬಿಸ್ನೆಸ್, ನ್ಯಾಯಕ್ಕೆ ದುಡಿಯೋದೇ ನನ್ನ ವೀಕ್ನೆಸ್. ಅಯ್ಯೋ ಶಿವನೇ, ಇದೇನ್ ಗುರುವೆ ಡ್ಯೂಟಿಗೆ ಜಾಯಿನ್ ಆದ ಮೊದಲನೇ ದಿನನೇ ಚೆನ್ನಾಗಿ ಪೋಟ್ಕೊಂಡ್ಬಂದ್ಬಿಟ್ಟಿದೀಯಾ. ಏನ್ ಮಾಡೋದು ಬ್ರದರ್, ನಮ್ಮ ಮನೇಲಿ ನನ್ನ ಹೆಂಡತಿ ನಂಗೆ ಕುಡಿಯೋಕೆ ಬಿಡಲ್ಲ, ತುಂಬಾ ಕಾಟ ಕೊಡ್ತಾಳೆ. ಅದಕ್ಕೆ ಈ ಮನೇಲಿ ಇನ್ನೂ 1 ವರ್ಷ ಬಿಂದಾಸ ಕುಡ್ಕೊಂಡೆ. ಅಭಿ ಅವ್ನ್ ಕುಡ್ಕೊಂಡ್ ಬಂದಿದ್ದಾನೆ, ಒಂದ್ ಜೊತೆ ಮಾತಾಡ್ಕೊಂಡು ನಿಂತಿದ್ದೀರಾ? ಅಯ್ಯ ಕುಡಿದ್ರೆ ಕುಡ್ಕೊಂಡೆ ಬಿಡ್ರಿ. ಅಲ್ಲ ಕಣ್ರಿ, ಊರ್ ತುಂಬಾ ಬಾರ್ಗಳಿರೋದು ಯಾಕೆ? ಅವ್ರಿಗೆಲ್ಲ ಈ ಸರ್ಕಾರದವ್ರು ಲೈಸೆನ್ಸ್ ಕೊಟ್ಟಿರೋದು ಯಾಕೆ? ನೋಡಿ ಜಾತಿ ಚಪ್ಪಲ್ ತಿಂದಿ ಅವ್ರೆ. ಹೋಗಪ್ಪ ಮರೆಯ. ಈ ಸ್ನೇಹಿತರೆಲ್ಲ ಸೇರ್ಕೊಂಡು ಟೂರ್ಗೆ ಅಂತ ಆಚೆ ಹೋಗಿರ್ತಾರಲ್ವ, ಮಜಕ್ಕೆ ಅಂತ ಕುಡಿತಾರೆ. ಅವನು ಮನೆ ಬಿಟ್ಟು ಹೊರಗಡೆ ಬಂದಿದ್ದಾನೆ, ಒಳ್ಳೆ ಟೂರಿಗೆ ಬಂದಂಗೆ ಆಗಿರ್ಬೇಕಲ್ವಾ? ಕುಡಿತಾನೆ, ಕುಡ್ಕೊಳ್ಳಿ ಬಿಡಿ. ಏನ್ ಪ್ರಯೋಜನ? ಪದ್ದು ಬಿಟ್ಲಾ? ಏಯ್, ಯಾರಾದ್ರೂ ಬಂದು ನನ್ನ ಬಾಡಿನ ಟಚ್ ಮಾಡಿದ್ರೆ ಅವ್ರ ಬಾಡಿ ಪಾರ್ಟ್ಸ್ ಎಲ್ಲ ಕಿತ್ ಬಿಸಾಕ್ಬಿಡ್ತೀನಿ. ಹುಷಾರ್. ಜಾಸ್ತಿ ಕುಡ್ದಿದ್ಯಾ? ನಾಳೆ ಬೆಳಗ್ಗೆ ನಿನ್ನ ವಿಚಾರಿಸ್ಕೊತೀನಿ. ಗುರುವೆ, ನೀನ್ ಚೆನ್ನಾಗಿ ಕೂಣಸ್ಕೊಂಡ್ಬಿಟ್ಟಿದ್ಯಾ? ಚಾಪೆ ತುಂಬ ಹಾಸ್ತೀನಿ, ಬಾ ಇಬ್ರು ಟಚ್ ಮಾಡೋಣ. ಯಾಕೆ ನೀನ್ ಬೆಡ್ರೂಮ್ಗೆ ಹೋಗಲ್ವಾ? ಅಯ್ಯೋ ಶಿವನೇ, ನಾವೇನಾದ್ರೂ ಬೆಡ್ರೂಮ್ಗೆ ಹೋಗ್ಬಿಟ್ರೆ ಅವ್ರ ಸೌಂದರ್ಯ ಹಾಳಾಗ್ಬಿಡುತ್ತಂತಪ್ಪ. ಹಂಗಾಗಿ ಅಲ್ಲಿ ನಮ್ಗೆ ನೋಡ್ಬಿಟ್ಟು ಮನೇಲಿರೋ ಗಂಡನೇ ನೆಟ್ಟಿಗೆ ನೋಡ್ಕೊಳ್ಳಲ್ಲ. ಇನ್ನು ಇವರೆಲ್ಲ ಬೇರೆಯವ್ರ ಗಂಡಂಗೆ ಬುದ್ಧಿ ಕಲಿಸ್ತಾರ? ಇಂಥವ್ರ ಬುದ್ಧಿ ಕಲ್ಸಕ್ಕೆ ನಾನು ಬಂದಿರೋದು.
ಏನ್ ಬರೀ ಕಾಫಿ ತಂದಿಡ್ತಿದ್ಯಾ? ತಿಂಡಿ ಏನು ಮಾಡಿಲ್ವಾ? ನೋಡ, ಬೆಳಗ್ಗೆ ಆಗ್ತಿದ್ದಂಗೆ ಬ್ರೆಡ್ ಜಾಮು ಕೇಸರಿ ಬಾತ್ ಎಲ್ಲ ತಂದಿಟ್ಬಿಡ್ಬೇಕಿಲ್ಲಿ. ಉಪ್ಪಿಟ್ಟು ನೆನ್ನೆ ಚಿತ್ರಾನ್ನ ತಂದ್ರೆ ಮುಖದ ಮೇಲೆ ಹಸ್ಬಿಡ್ತೀನಿ. ನೀನ್ ಕೇಳ್ಗಳಿದೆಲ್ಲ ಮಾಡ್ಕೊಡಕ್ಕಾಗಲ್ಲ ಕಣ. ಕಣ್ಣು ನೋಡ ನೋಡ ನೋಡ, ಇವಳು ಚಂಪಾ ಈ ಮನೆಯಲ್ಲಿ ಏನು ಹಾಗೆ ಸುಮ್ಮನೆ ಇದ್ದಾಳ. ಹಾಗೆ ಸುಮ್ಮನೆ. ನೋಡ, ನೀನ್ ಕರ್ಕೊಂಬಂದಿರೋದು ಜಾತಿ ಅವರು. ನೀನ್ ಏನೇ ಪ್ರಶ್ನೆ ಮಾಡುವಾಗಿದ್ರು ಅವ್ರನ್ನ ಪ್ರಶ್ನೆ ಮಾಡು. ಓಕೆ. ಓ ಜಗನ್ನಾಟಕ ಸೂತ್ರಧಾರಮ್ಮ, ಬಾರಮ್ಮ ಇಲ್ಲಿ. ನೀನ್ ಯಾಕೋ ಡೈನಿಂಗ್ ಟೇಬಲ್ ಮೇಲೆ ಕೂತಿದ್ಯಾ? ಮತ್ತಿನೇ ನಿನ್ ತಲೆ ಮೇಲೆ ಕೂತ್ಕೋಬೇಕಾಗಿತ್ತ? ಜಾಸ್ತಿ ಮಾತಾಡಿದ್ರೆ ಸೂಜಿದಾರ ತಂದು ನಿನ್ ಬಾಯಿ ಹೊಲ್ದಾಕ್ಬಿಡ್ತೀನಿ. ಶಿವನೇ, ನಾನೇ ಹೆಂಡ್ತೀನಿ ಯಾವತ್ತೂ ಬೈದವನಲ್ಲ. ನೀನೇನಪ್ಪ ಯಾಕ ಚಿಕ್ಕಿ ಉಗಿತಾ ಇದೀಯ? ಮತ್ತೆ ಸುಮ್ನೆ ಬಿಟ್ಬಿಡ್ತಾರ? ಹರಾಜಲ್ಲಿ ಕೊಂಡ್ಕೊಂಡ್ಬಂದ್ಬಿಟ್ರೆ ಆಗೋಯ್ತಾ? ಸರಿಯಾಗಿ ನೋಡ್ಕೋಬೇಕಪ್ಪ. ಇವ್ರು ಕೇಳಿದ ಊಟ ತಿಂಡಿ ಎಲ್ಲ ನನ್ ಕೈಲಿ ಮಾಡ್ಕೊಡಕ್ಕಾಗಲ್ಲ. ಹೋಗ್ ಹೋಟ್ಲಿಂದ ತಂದ್ಕೊಡಿ. ವೆಂಕಟ್, ಮನೇಲಿ ಏನ್ ಮಾಡ್ತಾರೋ ಅದನ್ನೇ ತಿನ್ಬೇಕು, ಇಲ್ಲ ಅಂದ್ರೆ ನಾನ್ ಸುಮ್ನೆ ಇರಲ್ಲ. ಏನ್ರಿ ಮಾಡ್ಬಿಡ್ತೀರಾ? ಕಂಡೋರ್ ಗಂಡ ನನ್ ಮನೆ ಕರ್ಕೊಂಬಂದ್ ಹಿಂಸೆ ಕೊಡ್ತಾ ಇರಂತ ಒಂದೇ ಒಂದ್ ಕಂಪ್ಲೇಂಟ್ ಕೊಟ್ರೆ ಸಾಕು, ಅಂಡಮಾನ್ ಜೈಲಿಗೆ ಹಾಕ್ಬಿಡ್ತಾರೆ. ಊಟ ತುಂಬಾ ಚೆನ್ನಾಗಿತ್ತಪ್ಪ. ಅಡಿಗೆ ಚೆನ್ನಾಗಿ ಮಾಡಿದ್ರು, ನಂಗೆ ಎದುರುಕೊಂಡೆ ಮಾಡಿದ್ದಾರೆ ಅನ್ಸುತ್ತೆ. ಏನೋ ಹೂವಿನ ಜೊತೆ ದಾರನೂ ಅದೆಲ್ಲಿಗೆ ಹೋಗ್ತು ಅಂತಾರಲ್ಲ, ಅದ್ರಂಗೆ ನಿನ್ನಿಂದಾಗಿ ನಮ್ಗೆ ಹಬ್ಬದ ಅಡಿಗೆ. ಡೋಂಟ್ ವರಿ, ಪರ್ಮನೆಂಟ್ ಆಗಿ ಇಲ್ಲೇ ಇದ್ಬಿಡ್ತೀನಿ. ಇರಪ್ಪ. ಚಂಪಾ, ತುಂಬಾ ಹಸು ಆಗ್ತಾ ಇದೆ. ಊಟ ಬಡಿಸ್ತಾರೆ. ಬಡ್ಸಕ್ಕೇನಿದೆ ಅಂದ್ರೆ ಮಾಡಿದ ಅಡ್ಗೆ ಎಲ್ಲ ಇವರಿಬ್ರೆ ಬಾಸಿ ಬಿಸಾಕಿದ್ದಾಯ್ತು. ಅಣ್ಣಯ್ಯ, ಏನಮ್ಮ ಜಾತಿ, ಈ ಮನುಷ್ಯ ಮನೆಗೆ ಬಂದ್ಮೇಲೆ ನಮ್ ಹೊಟ್ಟೆ ಊಟನೇ ಇರ್ಬೇಕಾಯ್ತಲ್ಲ. ಅದು ಬಿಡ್ಲಾ, ಟೇಕ್ ದಿಸ್ ಮನಿ. ಇಬ್ರು ಹೋಟೆಲ್ಗೆ ಹೋಗಿ ಊಟ ಮಾಡಿ ಬರ್ಬೇಕಾದ್ರೆ ನಮ್ ಎಲ್ರಿಗೂ ಪಾರ್ಸಲ್ ತಗೊಂಡ್ ಬನ್ನಿ. ಏನ್ ತರ್ತೀರಪ್ಪ? ನಾವಿಬ್ರು ಫುಲ್ ಮೀಲ್ಸ್ ಮಾಡ್ತೀವಿ, ನಿಮ್ಗೆಲ್ಲ ಪ್ಲೇಟ್ ಮೀಲ್ಸ್ ತರ್ತೀವಿ. ಎಲ್ಲೋ ಈ ಪುಣ್ಯಾತ್ಮ ಕಾಣಿಸ್ತಾನೆ ಇಲ್ಲ. ಜಾಜಿ ಅವ್ರು ಹೇಳಿರೋದು ಅವನ ಕೈಲಿ ಲಗೇಜ್ ಹೊಡ್ಸು ಅಂತ. ಆದ್ರೆ ಆಸಾಮಿನ ಪತ್ತೆ ಅಲ್ವಲ್ಲೋ. ನಾನ್ ನಿಮ್ನ ತುಂಬಾ ಹೊತ್ತು ಕಾಯಿಸ್ಬಿಟ್ನಾ? ಹೋಗ್ ಕಣಿ ಕೇಳೋ, ಎಲ್ಲ ಹಾಳಾಗೋಗಿದೆ. ಮರ್ಯಾದೆ ಕೊಟ್ಟು ಮಾತಾಡೋ. ಕೆಲಸದವ್ನಿಗೆ ಏನೋ ಮರ್ಯಾದೆ ಕೊಡೋದು ಸುಮ್ಮನೆ. ಜಾಸ್ತಿ ಮಾತಾಡಿದ್ರೆ ಇದ್ರಲ್ಲೇ ಹೊಡೆದ್ಬಿಡ್ತೀನಿ. ನಿಮ್ಗೆ ಅಂತ ಶರ್ಟ್ ತರೋಣ ಅಂತ ಹೋಗಿದ್ರೆ ನನಗೆ ಮಾತಾಡ್ತೀರಾ? ಹ್ಞೂ ಕಣ, ನಿನ್ ಸೈಜ್ ಗೊತ್ತಿಲ್ಲ, ಅದಕ್ಕೆ ಫ್ರೀ ಸೈಜ್ ತಂದಿದ್ದೀನಿ. ನಿಂಗೆ ಲೇ ಪದ್ದು, ಇಷ್ಟು ದಿನ ಜಾಜಿಯತ್ಗೆ ಬರೀ ಮಸಾಲೆ ದೋಸೆಗೆ ದುಡ್ಡು ಕೊಡ್ತಾ ಇದ್ರೆ ಹೊರತು ನಮ್ಗೊಂದು ಶರ್ಟ್ ತಂದು ಕೊಟ್ಟಿಲ್ಲ. ನೀನ್ ನಮಗೋಸ್ಕರ ಶರ್ಟ್ ತಂದಿದ್ಯಾ ಅಂದ್ರೆ ನೀನ್ ಗ್ರೇಟ್ ಕಣ. ಆಯ್ತು, ಟೈಮ್ ಆಯ್ತು. ಜಾಜಿ ಅವ್ರು ಬೈತಾರೆ ನೋಡಿ. ನೀನ್ ನಮಗೋಸ್ಕರ ಶರ್ಟ್ ತಂದಿದ್ಯಾ ಅಂದ್ಮೇಲೆ ನಾವು ನಿಮ್ಗೋಸ್ಕರ ಇದನ್ನ ಎತ್ಕೊಂಬರಕ್ ಆಗಲ್ವಾ? ಸರಿ, ಬೇಗ ಎತ್ಕೊಂಬನ್ನಿ ವೇಸ್ಟ್ಪಾಡಿಗಳು. ಗೊತ್ತು ಬಿಟ್ಲಾ, ವಾಟ್ ಇಸ್ ದಿಸ್? ಅವನ ಮೇಲೆ ಭಾರ ಹೊರ್ಸ್ಕೊಂಡ್ ಬಂದ್ರು ಅಂದ್ರೆ ನೀವೇ ಹೊತ್ಕೊಂಡ್ ಬರ್ತಾ ಇದೀರಲ್ಲ. ಎಷ್ಟೇ ಆಗ್ಲಿ ಅವ್ರು ನಮ್ಮನೆ ಗೆಸ್ಟು, ಅತಿಥಿ ದೇವೋಭವ. ಮನೆಗೆ ಬಂದವ್ರ ಹತ್ರ ನಾವ್ ಈ ತರ ಲಗೇಜ್ ಹೊಡ್ಸೋದ್ ಸರಿ ಇರಲ್ಲ ಅಂತ ನಾವೇ ಹೊತ್ಕೊಂಡ್ ಬಂದ್ವಿ. ಯಾವಾಗಿಂದ ಹೀಗೆ? ಅವ್ನ್ ನಮಗ್ ಶರ್ಟ್ ಕೊಡ್ದಾಗಿಂದ. ನನ್ ರೂಮ್ ಅಲ್ಲಿ 5000 ಇಟ್ಟಿದ್ದೆ, ಈಗ ಅದು ಕಾಣಿಸ್ತಾ ಇಲ್ಲ. ಯಾರ್ ತಗೊಂಡ್ರಿ? ಏನ್ ಆಡ ಮಟ್ಟಿಗೆ ಒಂದು ಅರ್ಥ ಬಿಡ್ಬನ್ರಿ. ಅಲ್ಲ, ನಾವು ಸಂಪಾದನೆ ಮಾಡಿ ದುಡ್ಡು ನಾವೇ ಕದ್ದು ಬಿಡ್ತೀವೇನು? ಪದ್ದು ಬಿಟ್ಲಾ ನೀವು? ಸುಮ್ನೆ ಅವ್ರನ್ನೆಲ್ಲ ಯಾಕ್ರಿ ಕೇಳ್ತೀರಾ? ದುಡ್ಡು ತಗೊಂಡವನು ನಾನು. ಹೌ ಡೇರ್ ಯು? ನನ್ ರೂಮಿಗೆ ಎಂಟ್ರಿ ಕೊಟ್ಟು ನಾನು ಇಟ್ಟಿರೋ 5000 ತಗೊಂಡಿದ್ರಲ್ಲ, ಏನೋ ಮಾಡ್ತಿದ್ದೀನ? ಅಯ್ಯೋ, ಗಂಡಸ್ರು ಅಂದ್ರೆ ಸಾವಿರಾರು ಖರ್ಚಿರತ್ರಿ. ನೋಡ್ರಿ, ಈ ಮನೇಲಿ ಇರೋವರೆಗೂ ಪ್ರತಿ ತಿಂಗಳು 5,000 ರೂಪಾಯಿ ಪಾಕೆಟ್ ಮನಿ ಕೊಡ್ಬೇಕು ನಂಗೆ. ಬಂದ್ರಂಗ ಬಾರ ಹೋಗೋಣ. ಎಲ್ಗಪ್ಪ? ಮಿಕ್ಕಿರೋ ದುಡ್ಡಲ್ಲಿ ಕುಡ್ದು ಮಜಾ ಮಾಡೋಣ ಬಾರ. ಜಾಜಿ ಅವರೇ, ನನ್ ಗಂಡ ಈ ಲೆವೆಲ್ಗೆ ಇಳಿದಿದ್ದಾರಾ? ಉಷಾ, ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾರೆ. ಈ ನಡುವೆ ಕುಡಿಯೋದು ಬೇರೆ ಹೆಚ್ಚಾಗ್ಬಿಟ್ಟಿದೆ. ಒಳ್ಳೆ ಬುದ್ಧಿ ಕಲಿಸ್ತೀರಾ ಅಂತ ಇಲ್ಲಕ್ಕೆ ಕಳಿಸಿದ್ರೆ ನನ್ ಗಂಡ ನಿನ್ನ ಹಾಳು ಮಾಡ್ಬಿಟ್ರಾ? ಕುಡಿಯೋದೇ ನನ್ನ ಬಿಸ್ನೆಸ್, ನ್ಯಾಯಕ್ಕೆ ದುಡಿಯೋದೇ ನಮ್ಮ ವೀಕ್ನೆಸ್. ಅದಕ್ಕೆ ಯಾರ್ದೋ ಗಂಡನ ಹರಾಜಲ್ಲಿ ಕೊಂಡ್ಕೊಂಡ್ ಬಂದು ಪಾಪ ಇವ್ರ ಜೊತೆಗೆ ಅಣ್ಣನ್ನು ಹಾಳು ಮಾಡ್ತಾ ಇದ್ದೀರಲ್ಲ, ನಿಮ್ಮನ್ನ ಅದ್ಕೆ ಅಂತ ಕರೆಯಕ್ಕೆ ನಾಚಿಕೆ ಆಗುತ್ತೆ. ನೀನು ನನ್ ಅಂತ ಇದ್ಯಾ? ಇನ್ನೇನ್ರಿ ಮತ್ತೆ, ನಿಮ್ ಗಂಡನ ಹಾಳು ಮಾಡ್ದಲ್ದಿರಾ ನನ್ ಗಂಡನ ಹಾಳು ಮಾಡ್ತಿದ್ದೀರಲ್ಲ. ಓಕೆ, ಈ ಹರಾಜ್ ಗಿರಾಜ್ನೆಲ್ಲ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಈಗ ಹಾಕಿರೋ ರೋಜ್ಗೆ ಏನ್ ಹೇಳ್ತೀರಾ? 50,000 ಲಾಸ್ ಆಗೋಯ್ತು ಅಂತ ಸುಮ್ಮನೆ ಇದ್ಬಿಡ್ತೀನಿ. ನಿಮ್ ಹಸ್ಬೆಂಡ್ ನ ಕರ್ಕೊಂಡು ನಿಮ್ ಮನೆಗೆ ಹೋಗಿ. ಅವೆಲ್ಲ ಆಗಲ್ಲ. ನಾನು ಹೋಗ್ಬೇಕು ಅಂದ್ರೆ ಒಂದ್ ಕಂಡೀಷನ್ ಇದೆ. ಏನು? ನಿಮ್ಮನ್ನು ಸೇರಿಸಿ ನಿಮ್ ಮಹಿಳಾ ಸಂಘದ ಮಹಿಳಾ ಮಣಿಗಳೆಲ್ಲ ಬಂದು ನಮ್ಮ ಮನೇಲಿ 1 ವರ್ಷ ಇರ್ಬೇಕು. ಯಾಕೆ? ಹೆಂಡತಿ ಗಂಡನ ಜೊತೆ ಹೇಗಿರ್ಬೇಕು ಅಂತ ನಾನ್ ಟ್ರೈನಿಂಗ್ ಕೊಡ್ತೀನಿ.